ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಈ ಸೀಸನ್ ಬಿಗ್ ಬಾಸು ತುಂಬ ಸ್ಪೆಷಲ್. ಯಾಕೆಂದರೆ ಕಾಮನ್ ಪೀಪಲ್ಗಳಿಗೂ ಕೂಡ ಈ ಸೀಸನ್ ಅವಕಾಶ ಇದೆ. ಸದ್ಯ ಇವತ್ತು ಲಾಲ್ಬಾಗ್ನ ಬೊಟಾನಿಕಲ್ ಗಾರ್ಡನ್ ಆಪೋಸಿಟು ಒಂದು ಬಿಗ್ ಬಾಸ್ ಅವರು ಒಂದು ಸೆಟ್ಟನ್ನು ಮಾಡಿದ್ದಾರೆ. ಸೊ ಈ ಸೆಟ್ಟಲ್ಲಿ ನಾವು ನೋಡೋದಾದರೆ ಏನಿದೆ ಅಂತಂದರೆ ಒಂದು ಸಿಂಹಾಸನ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಸಿಂಹಾಸನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಕುರ್ಚಿ ಖಾಲಿದೆ, ಕೂತ್ಕೊಳ್ಳೋರು ಯಾರು ಅಂತ ಆಗಸ್ಟ್ 16ವರೆಗೂ ಕ್ಯೂರಿಯಾಸಿಟಿಯಿಂದ ಕಾಯೋ ಥರ ಮಾಡಿದ್ದಾರೆ. ಟಿಲ್ಲು ಈ ಸೆಟ್ಟು ಆಗಸ್ಟ್ 16ವರೆಗೂ ಇರುತ್ತೆ. ಸೊ ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಬರಬೇಕು ಅಂತ ಆಸೆ ಇದೆ ಮತ್ತು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇದೆ, ಖಂಡಿತ ಬನ್ನಿ. ಆಗಸ್ಟ್ 16ವರೆಗೂ ಈ ಒಂದು ಸೆಟ್ ಇಲ್ಲೇ ಇರುತ್ತೆ. ಸೊ ನೀವಿಲ್ಲಿ ಸೆಲ್ಫಿ ತೊಗೋಬೋದು. ಅದ್ರ ಜೊತೆಗೆ ನೀವಿಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಆ ಒಂದು ಕೂಪನನ್ನು ಕೂಡ ಪಡಿಬೋದು. ಅಂದರೆ ಕೂಪನ್ ಪಡೆದವ್ರಿಗೆ ಏನು ಸ್ಪೆಷಲ್ ಅಂದರೆ, ಯಾರು ಅಂದರೆ ಸುದೀಪ್ ಅವರ ಲೈವ್ ಶೋಗೆ ಒಂದು ಲಕ್ಕಿಯಾಗಿ ಆಯ್ಕೆ ಅಂದರೆ ಆ ಲಕ್ಕಿ ಪರ್ಸನ್ ನೀವು ಕೂಡ ಆಗ್ಬೋದು. ಸೊ ಅಂಥ ಒಂದು ಅವಕಾಶ ಕೂಡ ಇದೆ. ಸೊ ಇನ್ಯಾಕೆ ತಡ, ಬೇಗ ಬಂದು ಈ ಒಂದು ಅಗ್ನಿ ಪರೀಕ್ಷೆ ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಈ ಒಂದು ಸೆಟ್ಟಲ್ಲಿ ಕಾರ್ಯಕ್ರಮದಲ್ಲಿ ನೀವು ಕೂಡ ಸ್ಪರ್ಧೆ ಮಾಡಿ. ಸೊ ಆ ಒಂದು ಲಕ್ಕಿ ಪರ್ಸನ್ ಕೂಡ ನೀವು ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸೀಸನ್ ತುಂಬ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಕಾಮನ್ ಪೀಪಲ್ಗೂ ಕೂಡ ಅವಕಾಶ ಇದೆ. ಯಾರ್ಯಾರು ಟ್ರೈ ಮಾಡ್ಬೇಕಂತಿದ್ದೀರಾ ಟ್ರೈ ಮಾಡಿ. ಇನ್ನೂ ಯಾರು ಟ್ರೈ ಮಾಡಿಲ್ಲ ಅಂತ ಕಾಯ್ತಾ ಇದ್ದೀರಾ, ವೆಯ್ಟಿಂಗ್ ಮಾಡ್ತೀರಾ, ಅವರು ಕೂಡ ಟ್ರೈ ಮಾಡಿ. ಸೊ ಈ ಸೆಟ್ ಕೂಡ ಟಿಲ್ 16ವರೆಗೂ ಈ ಸೆಟ್ ಇರುತ್ತೆ. ಸೊ ಸಾಧ್ಯವಾದಷ್ಟು ವಿಸಿಟ್ ಮಾಡಿ, ನೀವು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ಇತ್ತೀಚೆಗೆ ಮೊದಲು ನೋಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ನನ್ನ ವೈಫು ಸ್ವಲ್ಪ ನೋಡ್ತಾ ಇರ್ತಾರೆ, ಈಗ ನಾನು ಒಟ್ಟಿಗೆ ನೋಡ್ತಾ ಇರ್ತೀನಿ. ನನ್ನ ಹೆಸರು ಅಶ್ವಿನಿ ಅಂತ. ಬಿಗ್ ಬಾಸ್ ತುಂಬ ವರ್ಷದಿಂದ ನೋಡ್ತಾ ಇರ್ತೀನಿ. ಸ್ಟಾರ್ಟಿಂಗ್ ತುಂಬ ಇಷ್ಟ ಆಗಿ ಚಂದನ್ ಶೆಟ್ಟಿ ಅವರು, ಇವಾಗಲೂ ಅವರೇ ಇಷ್ಟ. ಆಮೇಲೆ ಗಿಲ್ಲಿ ಅವ್ರು ಇಷ್ಟ. ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಅವ್ರಿಗೋಸ್ಕರನೇ ವೀಕ್ಲಿ ನೋಡ್ತಾ ಇರ್ತೀವಿ. ಸೊ ಇನ್ನೊಂದು ಸ್ಪೆಷಲ್ ಏನಂದರೆ, ಈ ಸೀಸನ್ನು ಕಾಮನ್ ಪೀಪಲ್ಗೂ ಕೂಡ ಅವಕಾಶ ಇದೆ. ಸೊ ನೀವೇನಾದರೂ ಟ್ರೈ ಮಾಡೋದು? ಹೋಗಕ್ಕ ಟ್ರೈ ಮಾಡ್ಬೋದು. ಸುದೀಪ್ ಸರ್ ನೋಡೋಕ್ಕಂತ ಆದರೂ ಸುಮ್ಮನೆ ಟ್ರೈ ಮಾಡ್ಬೋದು. ಓಕೆ. ಸೊ ನಿಮ್ಮ ಹಸ್ಬೆಂಡ್ ಇಲ್ಲಿ ಗೇಮ್ ಆಡಿದ್ರು, ನೀವೇ ಹೇಳ್ಬೇಕು ಯಾವ ಥರ ಇತ್ತು ಅಂತ. ಗೇಮ್ ನಂಗೆ ಆಡೋಕ್ಕಾಗಿಲ್ಲ. ನಾನು ಅಂದರೆ ಸರಿಗೆ ಆಡೋಕ್ಕಾಗಿಲ್ಲ. ಬೇರೆ ಗೇಮ್ ಆಡಬೇಕಂತ ಬಂದಿದ್ದು, ಅದು ಬೇರೆ ಗೇಮ್ ಮಾಡಿಸ್ಬಿಟ್ರು. ಅದಕ್ಕೆ ಅದು ಸರಿಗೆ ಇದಾಗಿಲ್ಲ. ಎಂಜಾಯ್ ಮಾಡಿದೆ. ಅದು ಓಕೆ. ಯಾರು ಟ್ರೈ ಮಾಡಬೇಕು ಅಂತಂದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ ದಿ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ನೋಡಿ, ಕಾರ್ಪೊರೇಟ್ ಎಂಪ್ಲಾಯಿ ಯಾರಾದರೂ ಚಾನ್ಸ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್ ಬಿಗ್ ಬಾಸ್. ರಾಣಿ ಅಂತ. ನಾನು ಬಿಗ್ ಬಾಸ್ನ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ. ತುಂಬ ಇಷ್ಟ ಒಟ್ಟಾರೆ ಬಿಗ್ ಬಾಸ್ ನೋಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಒಟ್ಟಾರೆ. ಬಟ್ ಆಮೇಲೆ ವೀಕೆಂಡ್ ಅಂತೂ ಬರುತ್ತಲ್ಲ, ಅದಂತೂ ತುಂಬ ಫೇವರೆಟು. ಅಂದರೆ ಸುದೀಪ್ ಫ್ಯಾನ್, ನಾನಂತೂ ಸುದೀಪ್ ಸರ್ ಫ್ಯಾನ್ ನಾನು. ಹಾಗಾಗಿ ಬಟ್ ಅವರು ಕೊಡೋ ಡಿಸಿಷನ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಜೀವನದಲ್ಲೂ ಅಳವಡಿಸ್ಕೋಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಪ್ರತಿ ವೀಕೆಂಡನ್ನು ನೋಡ್ತೀನಿ. ನನಗೆ ಚಂದನ್ ಶೆಟ್ಟಿ ಇದ್ರಲ್ಲ ಅದು, ಮತ್ತು ಶ್ರುತಿ ಮ್ಯಾಮ್ ಇದ್ರಲ್ಲ ಅದು ಫೇವ್ರೆಟು. ಟ್ರೈ ಮಾಡಲಿಲ್ಲ, ಬಟ್ ತುಂಬ ವರ್ಷದಿಂದ ಒಂದು ಕನಸಿತ್ತು ಹೋಗಬೇಕಂತ. ಬಟ್ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಅದೇ. ಬಿಗ್ ಬಾಸ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬರಲಿ ಅಂತ ಆಸೆ ಪಡ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಪಲ್ಲವಿ ಕೌಶಿಕ್. ಐ ಆಮ್ ಫ್ರಮ್ ಹಾಸನ್. ಬಿಗ್ ಬಾಸ್ ನೋಡಿದ್ದೀನಿ ಆ್ಯಂಡ್ ಲಾಸ್ಟ್ ಸೀಸನ್ ವಾಸ್ ಮೈ ಫೇವ್ರೆಟ್ ಬಿಕಾಸ್ ಗಿಲ್ಲಿ ವಾಸ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್. ಆ್ಯಂಡ್ ವಾಟ್ ಎಲ್ಸ್, ಗುಡ್ ಆಪರ್ಚುನಿಟಿ. ಅವರ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ದಂಗೆ ಆಗುತ್ತೆ. ನೋ, ಅಂದರೆ ಐ ಆಮ್ ಎನ್ IT ಎಂಪ್ಲಾಯ್. ರಜಾ ಇಲ್ಲ ಅಷ್ಟೇ. ಬಟ್ ಫನ್ ಆ್ಯಂಡ್ ಎಂಟರ್ಟೈನ್ಡ್, ಎಲ್ಲರಿಗೂ ಒಂದು ಮೈಂಡ್ ರಿಲೀಫ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಬರ್ತಾ ಇರೋದು ಒಳ್ಳೆಯದೇ. ಓಕೆ. ಸೊ ಈ ಸೀಸನಲ್ಲಿ ಇನ್ನೊಂದೇನಂತಂದರೆ, ಲಕ್ಕಿ ಪರ್ಸನ್ಗೆ ಸುದೀಪ್ ಅವರು ನಡೆಸ್ಕೊಡ್ತಾ ಕಾರ್ಯಕ್ರಮವನ್ನು ಲೈವ್ ಆಗಿ ನೋಡೋ ಅವಕಾಶ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ಆಲ್ ಬೇಸ್ಡ್ ಆನ್ ಲಕ್. ಸೊ ಯಾರಿಗೆ ಸಿಗುತ್ತೆ, ಗುಡ್ ಫಾರ್ ದೆಮ್. ಅದು ನನಗೆ ಸಿಗಲಿ ಅಂತ ಹೇಳಿ ವಿಶ್. ಅಕಸ್ಮಾತ್ ನೀವೇನೋ ಟ್ರೈ ಮಾಡಿ ನಿಮಗೆ ಆಪರ್ಚುನಿಟಿ ಕರೆದಿದ್ರೆ ಏನು ಮಾಡ್ತಿದ್ರಿ? ಐ ವಿಲ್ ಪುಟ್ ಪೇಪರ್ ಆ್ಯಂಡ್ ಐ ವಿಲ್ ಗೋ. ಹೋಗ್ತಾ ಇದ್ರಿ? ಡೆಫಿನೆಟ್ ಆಗಿ. ಪಲ್ಲವಿ, ಹಾಸನಿಂದ. ಥ್ಯಾಂಕ್ ಯು. ಹೆಸರು ವಿದ್ಯಾಶ್ರೀ. ನಾನು ಕೆಂಪಾಪುರ ಹೆಬ್ಬಾಳಿಂದ ಬಂದಿದ್ದು. ಓಕೆ, ಚೆನ್ನಾಗಾಯಿತು. ಓನ್ಲಿ ಸೆಲೆಬ್ರಿಟೀಸ್ಗೆ ಅಷ್ಟೇ ಕೊಡ್ತಿದ್ದೀರಾ, ಈ ಸಲ ಕಾಮನ್ ಕೊಟ್ಟಿದ್ದೀರಾ, ಅದೊಂಥರ ಅವಕಾಶ ಕೊಟ್ಟಿದ್ದಕ್ಕೆ
ಯುಟಿಲೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ. ನೀವು ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ನಂದು ಫೇವ್ರೇಟ್ ಒಂದು ಲಾಸ್ಟ್ ಇಯರ್ದು. ಯಾರು ಫೇವ್ರೇಟ್ ನಿಮಗೆ ಲಾಸ್ಟ್ ಸೀಸನಲ್ಲಿ? ಲಾಸ್ಟ್ ಸೀಸನಲ್ಲಿ ಬಂದು ನೆನಪಿಲ್ಲ, ಸಂಗೀತ ಅನಿಸುತ್ತೆ, ಸಂಗೀತ ಶೃಂಗೇರಿ. ಓಕೆ. ಸೊ ಈಗ ನೀವೇನಾದರೂ ಟ್ರೈ ಮಾಡಿದ್ರಾ ಕಾಮನ್ ಪೀಪಲ್ ಆಗಿ? ಇಲ್ಲ ಟ್ರೈ ಏನು ಮಾಡಿಲ್ಲ. ಸೊ ಕಾಮನ್ ಪೀಪಲ್ ಈಗ ಅವಕಾಶ ಕೊಟ್ಟಿರೋದು ಕರೆಕ್ಟಾಗಿ ನಡೆಯುತ್ತೆ ಅಂತ ಅಂದ್ಕೊಳ್ತೀರಾ? ನಡೆಯುತ್ತೆ ಕರೆಕ್ಟಾಗಿ. ಅಲ್ಲಿ ಏನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅದೆಲ್ಲ ಯೂಸ್ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಯೂಸ್ ಆಗುತ್ತೆ, ಇಲ್ಲ ಅಂದರೆ ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ? ಮಾಗಡಿ ರೋಡಿಂದ ಬಂದಿದ್ದೀರಾ? ಎವ್ರಿ ಟೈಮ್ ಫ್ಲವರ್ ಶೋ ವಿಸಿಟ್ ಮಾಡ್ತಿರ್ತೀರಾ? ಫಸ್ಟ್ ಟೈಮ್. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಗೊತ್ತಾ? ಯಾವ ಸೀಸನ್ ನಿಮಗೆ ತುಂಬಾ ಇಷ್ಟ? ಏನ್ರಿ ಇದು? ಓಕೆ, ಯಾವ ಕಂಟೆಸ್ಟೆಂಟ್ ಇಷ್ಟ ಇದ್ರು ನಿಮಗೆ? ಪ್ರಥಮ್ ಇಷ್ಟನಾ? ಅವ್ರ ವೈಫ್ ಅವರು ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕಪ್ಪ, ಪ್ರಥಮ್ ಇಷ್ಟ ಅಂತ ಇದ್ದಾರೆ. ಓಕೆ, ನೀವು ನೋಡ್ತೀರಾ ಬಿಗ್ ಬಾಸ್? ನೋಡ್ತೀನಿ ಮ್ಯಾಮ್. ನಿಮ್ಗೆ ಯಾವ ಸೀಸನ್ ಇಷ್ಟ? ಬಿಗ್ ಬಾಸ್ ಲಾಸ್ಟ್ ಸೀಸನ್ ತುಂಬಾ ಇಷ್ಟನಾ? ಓಕೆ, ನಿಮ್ಮ ಹೆಸರು? ಮಲ್ಲಿಕಾ ಸಮಾಜ ಸೇವಾ ಸಂಸ್ಥೆ ನಂದು. ನನ್ನ ಹೆಸರು ಮಲ್ಲಿಕಾವಾಗಿ, ಬೆಳಗಾವಿ. ಓಕೆ, ಬೆಳಗಾವಿ. ನೀವಿರೋದು ಬೆಳಗಾವಿ? ಓಕೆ ಓಕೆ. ಮಲ್ಲಿಕಾ ಹೆಲ್ತ್ ಕೇರ್ ಇದೆ ನಂದು, 2 ಬ್ರಾಂಚ್ ನಾನು ಇಲ್ಲೇ ಇರೋದು. ಓಕೆ, ವೆರಿ ನೈಸ್. ಓಕೆ, ಇಬ್ರು ಬಂದಿರೋದ್ರಿಂದ ನಾವು ಅಂದ್ರೆ ಪಜಲ್ ಗೇಮು ಆಡ್ಸೋಣ. ಇವಾಗ ಪಜಲ್ಸ್ ಕೊಡಿ. ಹಾಡಾಡ್ಬೇಕಾ? ಹಾಡಾಡು. ಈಗ ನಾವು ಯೂಶಲಿ ಎಲ್ರಿಗೂ ಕ್ವಶನ್ ಮಾಡ್ತಿದ್ವಿ, ಆ ಟಾಸ್ಕ್ ಯಾಕೆ ಅಷ್ಟು ಅಂದರೆ ಕಷ್ಟ ಇತ್ತಾ, ಯಾಕೆ ನಿಮ್ಗೆ ಆಡೋಕ್ಕಾಗಿಲ್ವಾ, ಅವ್ರಿಗೆ ಯಾಕೆ ಬಿಟ್ಕೊಟ್ರಿ ಈ ಥರ. ಸೊ ಇಟ್ಸ್ ಆ್ಯಕ್ಚುಲಿ ಟಫ್ ಸ್ವಲ್ಪ. ತುಂಬ ತಲೆ ಓಡಿಸ್ಬೇಕು, ತುಂಬ ಟೈಮ್ ಬೇಕು. ಸೊ ಈಗ ಖುಷಿ ಆಯಿತು, ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾ ಖುಷಿ ಆಯಿತು. ವೆರಿ ನೈಸ್. ನೀವು? ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಟಾಸ್ಕ್ ಟಫ್ ಇದೆ. ಅಂದರೆ ನಮ್ಮ ಅಪೋನೆಂಟು ಕೂಡ ಅಷ್ಟೇ ಸ್ಪೀಡಲ್ಲಿ ಇರ್ತೀವಿ, ನಾವೇ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಚೆನ್ನಾಗಿರುತ್ತೆ ಆ ಮೈಂಡ್ ಗೇಮ್ ಜೊತೆಗೆ ಬಿಗ್ ಬಾಸ್. ಸೊ ಎಕ್ಸ್ಪೀರಿಯನ್ಸ್ ಇಲ್ಲಿ ಸ್ವಲ್ಪ ಮಾಡಿದ್ವಲ್ಲ, ಇಟ್ಸ್ ಗುಡ್. ಥ್ಯಾಂಕ್ ಯು. ಓಕೆ, ನೀವು ಎಷ್ಟೊಂದು ಜನ ನೋಡಿರ್ತೀರಲ್ವಾ, ಈ ಸಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಮನರ್ಸ್ಗೆ ಅವಕಾಶ ಸಿಗ್ತಾ ಇದೆ. ನೀವು ಯಾವ ಥರ ಕಾಮನ್ ಪೀಪಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅಂದರೆ ಈ ಥರ ಬಂದರೆ ಚೆನ್ನಾಗಿರುತ್ತಪ್ಪ ಅಂತ. ನಾವು ಫುಲ್ಲು ನಮ್ಮ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಆಂಟಿಗಳು ಕೂತ್ಕೊಂಡು ಮಾರ್ತಾ ಇರ್ತಾರೆ, ಫುಲ್ ಏನೇ ಅಂತ ಆ ಥರ ಆಂಟಿ ಬರಬೇಕು. ಆಂಟಿ ಬರಬೇಕು. ಓಕೆ, ಆಂಟಿ ಬಂದ್ರೆ ನಿಮಗೆ ಖುಷಿ ಆಗುತ್ತೆ. ಯಾವ ಥರ? ಆ ಥರ ಅವರಲ್ಲಿ ರೋಡಲ್ಲಿ ಆವಾಜ್ ಹಾಕಿದ್ರೆ, ಬಿಗ್ ಬಾಸ್ ಮನೇಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಾಂಪಿಟೇಟಿವ್ ಜೋರಿದ್ದೀರಾ ಕಣ್ರಿ ನೀವು. ಓಕೆ, ನೆಕ್ಸ್ಟ್ ನೀವು ಹೇಳಿ. ಅದೇ ನನಗೂ ಎಕ್ಸ್ಪೆಕ್ಟೇಷನ್. ಅಂದರೆ ಈಗ ನಾರ್ಮಲ್ ಆಡಿಯನ್ಸ್ ಬಂದರೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಅನ್ನೋದು ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ. ಯಾವ ಥರ ಜನ ಬರಬೇಕು ಅಂದರೆ ಹೀಗೆ ತುಂಬ ಜೋರಾಗಿ ಮಾತಾಡೋರು ಮತ್ತು ಮನಸ್ಸು ತುಂಬ ಇರೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ತುಂಬ ಜನ ಬರಲಿ. ಅವ್ರನ್ನ ನೋಡ್ಕೊಂಡು ಯಾಕೆ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನಾನು ಹೇಳಿದ ಅದೇ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಈ ಸರಿ ಬಿಗ್ ಬಾಸ್ ಹೇಗಿರಬಹುದು ಕಾಮನ್ ಆಡಿಯನ್ಸ್ ಬಂದಾಗ. ಯಾಕಂದರೆ ನಾನು ತುಂಬ ಆಡಿಷನಿಗೆಲ್ಲ ತುಂಬ ವಿಡಿಯೋಸ್ ಮಾಡಿದಾರಲ್ಲ, ಅವ್ರದ್ದೆಲ್ಲ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ನಾನಂತೂ ಬಿಗ್ ಬಾಸ್ ಮನೆಗೆ ಹೋಗಬೇಕು, ನನ್ನ ಅದೇ ಲೈಫ್ ಅಂತ. ಅದಕ್ಕೋಸ್ಕರ ತುಂಬ ಜನ ತುಂಬ ಕಾಂಟೆಂಟ್ ಎಲ್ಲ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಪಾಪ ನಾರ್ಮಲ್ ಆಡಿಯನ್ಸ್. ಅವ್ರು ಬಂದರೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಅನ್ನುವಂಥ ಕ್ಯೂರಿಯಾಸಿಟಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ರು ಸುದೀಪ್ ಸರ್ ಜೊತೆ ಶೋ ನೋಡೋಕ್ಕೆ ನಿಮ್ಮ ನೇಮ್ನ ರಿಜಿಸ್ಟರ್ ಮಾಡಿಬಿಡಿ. ನೀವು ನಿಮ್ಮನ್ನ ವೀಕೆಂಡ್ ಎಪಿಸೋಡಿಗೆ ಕಳಿಸ್ಬಿಡೋದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಇಷ್ಟು ಸ್ಪೋರ್ಟಿವ್ ಆಗಿ ಬಂದು ನಮ್ಮ ಜೊತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸಲ್ಲ ನಾವು, ಕಂಟೆಂಟ್ ಜೊತೆಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ನೋಡಿ, ನಾವು ಎಷ್ಟು ಒಳ್ಳೆಯವರು. ಅದೇ ನೀವು ತುಂಬ ಒಳ್ಳೆಯವರು, ಸೋತವ್ರಿಗೂ ಕೊಟ್ರಲ್ಲ. ನೀವಿಬ್ರು ಹಂಗೆ ಒಂದಾಗಿ ಹೋಗ್ಬಿಡ್ರಪ್ಪ, ಖುಷಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.